ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಆಸ್ಟ್ರೋ ಪಲ್ಲವಿ ಹಿರೇಮಠ್. ಇವತ್ತೊಂದು ಒಂದು ರೆಮಿಡಿ ಅಂತ ಅಂದಾಗ ಯಾವುದೇ ಒಂದು ಸ್ಟಕ್ ಆಗಿರುವಂಥ ಕೆಲಸ, ಯಾವುದೊಂದು ವಿಶ್ ಆಗಿರ್ಬೋದು, ನಿಮ್ದೇನೋ ಒಂದು ಮನೆ ಕಟ್ಟೋ ಒಂದು ಆಸೆ ಇರ್ಬೋದು, ಅಥವಾ ಮದುವೆ ಆಗೋ ಆಸೆ ಇರ್ಬೋದು, ಅಥವಾ ಒಂದು ಕಾರ್ ತಗೋ ಆಸೆ ಇರ್ಬೋದು. ಎನಿ ವಿಶಸ್ ಲೈಕ್ ಅಮೃತ ಸಿದ್ಧಿಯೋಗ ಅಂತ ಯಾವ ಥರ ಹೇಳ್ತೀವಲ್ಲ, ಸಿದ್ಧಿಯೋಗನ ಅಂತ ಅನ್ಕೋಬೋದು. ಆ ಥರ ಒಂದು ಸಿದ್ಧಿಯೋಗ ಆ ಒಂದು ಟೈಮ್ ಯಾವಾಗ ಬರ್ತಾ ಇದೆ, ಆ ಟೈಮಲ್ಲಿ ಏನು ಮಾಡ್ಕೋಬೇಕು ಅಂತ ಅಂದಾಗ, ಏಪ್ರಿಲ್ 12ನೇ ತಾರೀಕು ಹನುಮಾನ್ ಜಯಂತಿ ಇದೆ. ಸೊ ಹನುಮಾನ್ ಜಯಂತಿ ದಿನ ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳಿ. ಯಾಕೆ ಈ ವಿಡಿಯೋನ ಬಿಫೋರಾಗಿ ಮಾಡ್ಕೊಂಡು ಹಾಕ್ತಾ ಇದ್ದೀನಿ ಅಂತಂದಾಗ, ಯಾಕಂದರೆ ದಿ ಬೆಸ್ಟ್ ಡೇ ಅಂತ ಹೇಳ್ಬೋದು. ಸೊ ಎಸ್ಪೆಷಲಿ ಮದುವೆ ಯಾರ್ದು ಆಗಿಲ್ಲ ಅವರಿಗೆ ಇದು ಒಂದು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಯಾಕಂದ್ರೆ ರಾಮ ಮತ್ತು ಸೀತನನ್ನು ಒಂದು ಮಾಡಿದ್ದು ಹನುಮಾನ್ಜಿ, ಅದು ಎಲ್ರಿಗೂ ಗೊತ್ತಿರುವಂಥ ವಿಷಯ. ಸೊ ಹಾಗಾಗಿ ನಿಮ್ಮ ಲೈಫ್ ಪಾರ್ಟ್ನರ್ ಎಲ್ಲೇ ಇದ್ದರೂ ಕೂಡ ನಿಮ್ಮನ್ನು ತಂದು ನಿಮ್ಮ ಜೊತೆಗೆ ಏನಂತಾರೆ ಮ್ಯಾಚ್ ಮೇಕಿಂಗ್ ಮಾಡುವಂಥ ಕೆಲಸ ಯಾರು ಮಾಡ್ತಾನೆ, ಇಲ್ಲೂ ಕೂಡ ಹನುಮಾನ್ ಹಾಗೆ ಕಲಿಯುಗದ ದೈವ ಅಂತ ಹೇಳಿ ನಾವು ಕರಿತೀವಿ ಹನುಮಾನ್ನ. ಸೊ ಇನ್ನೂ ಜೀವಂತವಾಗಿರುವಂತಹ ನಮ್ಮ ಜೊತೆಗೆ ಇರುವಂತಹ ಒಂದು ದೇವರು ಅಂತಂದಾಗ ಅದು ಹನುಮಾನ್ಜಿ ಅಂತ ಹೇಳ್ತೀವಿ. ಅವತ್ತೇನು ಮಾಡ್ಕೋಬೇಕು ಅಂತಂದಾಗ 11 ಲವಂಗವನ್ನು ತಗೊಳ್ಳಿ. ಮತ್ತು ಕಲಾವ ಅಂತ ಬರುತ್ತೆ ಹನುಮಾನ್ಜಿ ಟೆಂಪಲಲ್ಲಿ, ಒಂದು ರೆಡ್ ಕಲರ್ ದಾರಾನ ಕಟ್ತಾ ಇರ್ತೀವಿ ನೋಡಿ, ಈ ಥರ ಇಲ್ಲಿ ಕೈಲಿ ಕಟ್ಕೊಂಡಿದ್ದೀವಿ ನೋಡಿ, ಈ ಥರ ಒಂದು ಕಲಾವ ಬರುತ್ತೆ. ಸೊ ನೀವು ಅವತ್ತು ಕೂತ್ಕೊಂಡು ನಿಮ್ಮ ಸಂಕಲ್ಪನ ಮಾಡಿಕೊಂಡು, ನಿಮ್ಗೆ ಯಾವುದೇ ಒಂದು ವಿಷಯ ಇದ್ರೂ ಕೂಡ ಆ ಸಂಕಲ್ಪನ ಮಾಡಿಕೊಂಡು ಹನುಮಾನ್ಜಿಗೆ ಆರಾಧನೆ ಮಾಡ್ಕೊಳ್ತಾ ಆ ಲವಂಗವನ್ನು ನೀವು ಆ ದಾರಕ್ಕೆ ಕಟ್ಟಬೇಕು. 11 ಲವಂಗ, ಪ್ರತಿಯೊಂದು ಲವಂಗ ಜೊತೆಗೂ ಒಂದೊಂದು ಸಲ ಹನುಮಾನ್ ಚಾಲೀಸವನ್ನು ನೀವು ಪಠನೆ ಮಾಡಬೇಕು. 11 ಬಾರಿ ಹನುಮಾನ್ ಚಾಲೀಸನ ಪಠನೆ ಮಾಡಿ 11 ಲವಂಗವನ್ನು ಕಟ್ಟಿ ಅದರಿಂದ ಒಂದು ಹಾರವನ್ನು ಮಾಡಿ 12ನೇ ತಾರೀಕು ಹನುಮಾನ್ ಜಯಂತಿ ದಿನ ನೀವು ಹನುಮಾನ್ ಟೆಂಪಲಲ್ಲಿ ಹೋಗಿ ಹನುಮಾನ್ಜಿಗೆ ಅರ್ಪಣೆ ಮಾಡಬೇಕು. ಅದು ಕೈಗಾದರೂ ಹಾಕ್ಬೋದು ಅಥವಾ ನೀವು ಕೊರಳಲ್ಲಿ ಹಾಕ್ಬೋದು. ಆ ಥರ ಇದ್ದರೆ ಹಾಕಿ ಬನ್ನಿ. 101% ನಿಮ್ಮ ಯಾವುದೇ ಥರದ ವಿಷ್ ಆಗಿರ್ಬೋದು